Audio Jungle. Audio Jungle. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಹೋಗಿದ್ವಿ ಓಪನಿಂಗಲ್ಲಿ. ಸೊ ನಮ್ಮಮ್ಮ ವಾಲೆ ತೊಗೋಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊತಾ ಇದ್ರು. ಸೊ ಫೈನಲಿ ತೊಗೊಳ್ಳೋಣ, ಇನ್ನೂ ಚಿನ್ನದ ರೇಟ್ ಜಾಸ್ತಿಯಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಓಪನಿಂಗ್ ಡೇನೇ ಹೋಗಿದ್ವಿ, ಏನಾದ್ರು ಆಫರ್ಸ್ ಇಟ್ಟಿರ್ತಾರೆ ಅಂದ್ಬಿಟ್ಟು. ಅದನ್ನು ಹುಡ್ಕೋದು ಎಲ್ಲಿ ಕನಕಪುರ ಮೇನ್ ರೋಡ್ ಅಂತ ಇತ್ತು ಅಷ್ಟೇ. ಬಟ್ ಊಬರಲ್ಲೆಲ್ಲ ಇದು ಹಾಕಬೇಕು ಅಂತಂದರೆ ಆಟೋದಲ್ಲಿ ಕ್ಯಾಬಲ್ಲಿ ಅದು ಅಡ್ರೆಸ್ಸೇ ಸಿಗ್ತಾ ಇರಲಿಲ್ಲ. ಸೊ ನೋಡೋಣ ರಘುನಳ್ಳಿ ಅಂತ ಅಂದ್ಕೊಂಡು ಬಂದ್ವಿ. ಆಮೇಲೆ ಇವರು ಎಲ್ಲರೂ ಸಿಕ್ಕಿದ್ರು, ಅವರು ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರು ಓನರು ಕೂಡ. ಅವ್ರಿಗೆ ಸಿಕ್ಕಿದಾಗ ಹೇಳಿದ್ವಿ ಈ ಥರ ಎಲ್ಲ ಇದು ಗೂಗಲಲ್ಲಿ ನಿಮ್ಮದಿದೆ ಇಲ್ಲ ಅಂತ ಅಂದ್ಬಿಟ್ಟು, ಅಡ್ರೆಸ್ನ ಅಪ್ಡೇಟೇ ಮಾಡಿಲ್ಲ ಅಂದ್ಬಿಟ್ಟು ಅದನ್ನೇ ಮಾತಾಡ್ತಾ ಇದ್ವಿ. ಹಾಗೆ ನಮ್ಮಮ್ಮ ಅವರು ಯಾವ ಊರಿಂದ ಬಂದಿದ್ದೀರಾ ಅಂತ ಎಲ್ಲ ಮಾತಾಡಿಸ್ತಾಯಿದ್ರು. ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ರು, ಡೌನ್ ಟು ಹರ್ತ್ ಆ ಥರ ಪರ್ಸನ್ ಥರ ಇದ್ದರು. ಇಲ್ಲಿ ಮಕ್ಳಿಗೆ ಇದೊಂದು ಸೂಪರಾಗಿ ಮಾಡಿದ್ದಾರೆ. ಮಕ್ಕಳನ್ನ ಇಲ್ಲಿ ಆಟ ಆಡಿಸ್ಬೋದು. ಒಡವೆ ಏನಾದರೂ ತೊಗೊಳಕ್ಕೆ ಬಂದರೆ ಒಂದು ಕಡೆ ಕೂರೋದಿಲ್ಲ. ಮಕ್ಕಳಿರೋರಿಗೆ ಗೊತ್ತಿರುತ್ತೆ ಮಕ್ಕಳು ಹಿಂಗೆ ಆಡ್ತಿರ್ತಾರೆ ಅಂತ. ಅದರಲ್ಲಿ ಈ ಥರ ಎಷ್ಟು ಚಿಕ್ಕ ಮಕ್ಕಳಿರೋರು ಮಾತ್ರ. ಹಾಗೆ ಎಲ್ಲರೂ ಅವ್ರ ಜೊತೆ ಫೋಟೋ ಎಲ್ಲ ತೆಗೆಸ್ಕೊತಿದ್ರು. ನಾವು ಹಾಗೆ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಒಂದು ಹೋಲೆ ತೊಗೊಂಡು ಬಂದ್ವಿ. ಬಟ್ ಚಿನ್ನದ ರೇಟಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಬಟ್ ಇಲ್ಲಿ ಏನು ಅಂತ ಅಂದರೆ ಟ್ಯಾಗ್ ಎಲ್ಲ ಹಾಕಿರಲ್ಲ, ಎಷ್ಟು ಇದು ಹಾಕಿರ್ತಾರೆ ಅಂತ ಅಂದ್ಬಿಟ್ಟು. ಏನು ಅಂತ ಅಂದರೆ ಪರ್ಸೆಂಟೇಜ್ ಹಾಕ್ತಾರಲ್ಲ ಚಿನ್ನದ್ದು, ಎಷ್ಟು ವ್ಯಾಟ್ಸು ಅದು ಅಂತ ಎಲ್ಲ ಅದನ್ನೆಲ್ಲ ಹಾಕಿರಲ್ಲ. ಅದನ್ನೆಲ್ಲ ಅವರೇ ಬಾಯಲ್ಲಿ ಹೇಳ್ತಾರೆ. ಅದು ಒಂದು ಇಷ್ಟ ಆಗಲಿಲ್ಲ ಅಷ್ಟೇ ಅಲ್ಲಿ. ಅದಾದ ನೆಕ್ಸ್ಟ್ ಡೇ ನಮ್ಮ ಪಾಪುಗೆ ಹುಷಾರಿರಲ್ಲ ಯಾವಾಗಲೂ ಸ್ವಲ್ಪ ಅಂದ್ಬಿಟ್ಟು ನಮ್ಮ ಅತ್ತೆ ಅದು ಯಾವುದೋ ದೇವಸ್ಥಾನ ನೋಡಿದರು, ಷಣ್ಮಾತ್ಮ ದೇವಸ್ಥಾನ ಬಳ್ಳಾರಿ ಹತ್ರ ಬರುತ್ತೆ. ಅವ್ರ ಮೈ ಮೇಲೆ ದೇವ್ರು ಬರುತ್ತೆ, ಶನೇಶ್ವರ ಸ್ವಾಮಿ ದೇವರು. ಅದಕ್ಕೇ ನಾವು ಅಲ್ಲಿ ಪಾಪುಗೆ ಒಂದು ಸ್ವಲ್ಪ ಮಂತ್ರ ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದೆಲ್ಲ ಸೂಪರ್ಸ್ಟಿಷಿಯಸ್ ಅನಿಸ್ಬೋದು, ಬಟ್ ನಂಬಿಕೆ ಏನೂ ಮಾಡೋದಕ್ಕಾಗೋದಿಲ್ಲ. ಅವು ಹಿಂಗಾದರೂ ಒಳ್ಳೇದಾದರೆ ಸಾಕಲ್ವಾ ಅಂತ ಅಂದ್ಕೊಂಡು ಬಂದಿದ್ವಿ ಅಷ್ಟೇ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಮ್ಮ ಮನೆಗೆ ಅಜ್ಜಿ ಬಂದಿದ್ದರು. ನಮ್ಮ ಅಜ್ಜಿ ಚಾರ್ವಿಕಿಗೆ ಮುದ್ದಜ್ಜಿ. ಇಲ್ಲಿ ಇಸ್ಕಾನ್ ಇದೆಯಲ್ಲ, ವೈಕುಂಠ ಹಿಲ್ಸು, ಅಲ್ಲಿ ಹೋಗಿದ್ವಿ ದೊಡ್ಡ ಕಲ್ಸದ ಹತ್ರ. ತುಂಬಾ ಚೆನ್ನಾಗಿತ್ತು. ನಾನು ಒಂದು ಸತಿ ಹೋಗಿದ್ದೆ ಅಷ್ಟೇ, ನನ್ನ ಆ್ಯನಿವರ್ಸರಿ ಟೈಮಲ್ಲಿ. ಅಮ್ಮ ಎಲ್ಲ ಬಂದಿರಲಿಲ್ಲ. ಅಜ್ಜಿನೂ ಹೇಗಿದ್ರು ಬಂದಿದ್ರಲ್ಲ, ಅವ್ರ ಪಾಪ ಇನ್ನು ಯಾವಾಗ ಬರ್ತಾರೋ ಅಂದ್ಬಿಟ್ಟು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ನಾವು ಹೊರಟಿದ್ದು ಸಂಜೆ. ತುಂಬಾ ರಶ್ ಇರಲಿಲ್ಲ, ಏನೂ ಇರಲಿಲ್ಲ. ಆರಾಮಾಗಿ ದರ್ಶನ ಆಯಿತು. ಎಲ್ಲ ತುಂಬಾ ಚೆನ್ನಾಗಿತ್ತು. ಪ್ರಸಾದನೂ ಕೂಡ ಅಲ್ಲೆಲ್ಲ ಇತ್ತು. ಹಾಗೆ ನನ್ನ ಮಗನ ಹಿಡಿಯೋದು ಮಾತ್ರ ತುಂಬ ಕಷ್ಟ ಆಗ್ತಿತ್ತು. ಅಲ್ಲಂದರೆ ಫುಲ್ಲು ಫ್ರೀ ಏರಿಯಾ ಥರ ಎಲ್ಲ ದೊಡ್ಡದು, ಎಲ್ಲಿ ಹೋಗಿ ಜಾರು ಬಿದ್ದೋಗ್ಬಿಡ್ತಾನೋ. ಗ್ರಾನೈಟ್ ಬೇರೆ ಅಲ್ಲಿ ಎಲ್ಲ ಸ್ವಲ್ಪನೆಲ್ಲ ಅನ್ನೋದೇ ಭಯ. ಹಿಡಿಯೋದೇ ಒಂದು ಸ್ವಲ್ಪ ದೊಡ್ಡ ಸಾಹಸ ಅನಿಸ್ಬಿಡುತ್ತೆ. ಎಲ್ಲೂ ಆಚೆ ಕರ್ಕೊಂಡು ಹೋಗೋದು ಬೇಡಪ್ಪ, ಮನೇಲೇ ಇದ್ಬಿಟ್ರೆ ಸಾಕು ಇವ್ನು ನೋಡಿಕೊಂಡು ಅನ್ಸುತ್ತೆ ಹಿಡಿಯೋದಕ್ಕೆ ಹಂಗೆ ಅನ್ಸೋದು. ಬಟ್ ಏನೂ ಮಾಡೋಕ್ಕಾಗಲ್ಲ, ಆಚೆಗೆ ಹೋಗೋ ಸಂದರ್ಭಗಳು ತುಂಬ ಬರುತ್ತೆ. ನೋಡಿ, ಈ ಗ್ರಾನೈಟಲ್ಲೇ ಎಷ್ಟು ಫಾಸ್ಟಾಗಿ ಓಡೋಗ್ತಾನೆ ಅಂತ ಅಂದರೆ ನಮಗೆ ಭಯ ಆಗುತ್ತೆ, ಎಲ್ಲಿ ಬಿಡ್ತಾನೆ ಅಂತ ಅಂದ್ಬಿಟ್ಟು. ಅವನಿಗೆ ಫುಲ್ಲು ಖುಷಿ, ಈ ಥರ ಓಪನ್ ಏರಿಯಾದಲ್ಲಿ ಬಿಟ್ಬಿಟ್ರೆ ಫುಲ್ಲು ಹಿಂಗೆ ಓಡೋಗೋದಕ್ಕೆ ಎಲ್ಲ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ. ನಾನು ಅವನಿಂದ ಓಡೋಗಬೇಕು, ಆ ಥರ ಆಗುತ್ತೆ. ಸೊ ಇತ್ತೀಚೆಗೆ ವ್ಲಾಗ್ಸ್ನ ಎಲ್ಲ ನೀಟಾಗಿ ಅಪ್ಲೋಡೇ ಮಾಡೋಕ್ಕಾಗ್ತಿರ್ಲಿಲ್ಲ. ಸ್ವಲ್ಪ ಬೇಜಾರಾಗೋದು ಅಪ್ಲೋಡ್ ಮಾಡೋದಕ್ಕೆ. ಅಪ್ಲೋಡ್ ಮಾಡ್ತಿದ್ರೆ ಕಂಟಿನ್ಯೂಸ್ ಆಗಿ ಮಾಡ್ತೀನಿ, ಇಲ್ಲಾಂದರೆ ಮಧ್ಯದಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಸೊ ಯಾಕೆ ಹಂಗೆ ಆಗ್ತಾಯಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ರೆಗ್ಯುಲರಾಗಿ ಅಪ್ಡೇಟ್ ಮಾಡಬೇಕು ಅಂದ್ಕೊತೀನಿ. ಸೊ ಇನ್ಮೇಲೆ ಅದು ಮಾಡಲೇಬೇಕು, ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಯೂಟ್ಯೂಬ್ ಕ್ರಿಯೇಟರ್ ಸ್ವಲ್ಪ ಹೊತ್ತು ಕೂತಿದ್ದು, ಹಾಗೆ ಅಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೊಂಡು, ಹಾಗೆ ಸ್ವಲ್ಪ ಸಂಜೆ ಆಗೋವರೆಗೂ ಅಲ್ಲೆಲ್ಲ ಸ್ವಲ್ಪ ಎಲ್ಲ ಗಾಳಿ ಎಲ್ಲ ತುಂಬ ಚೆನ್ನಾಗಿ ಬೀಸುತ್ತೆ. ಅಲ್ಲಿ ತುಂಬ ಹೈಟ್ ಇದೆ ಅಲ್ಲ, ಇಲ್ಲಿ ನಮ್ಮನೆ ಹೆಂಗೆ ಕಾಣ್ಬೋದು ಇಲ್ಲಿಂದ ಅಂತ ಅಂದ್ಬಿಟ್ಟು ಎಲ್ಲ ನೋಡ್ತಾ ಇದ್ವಿ. ಚಾರು ಅಂತೂ ಫುಲ್ಲು ಕೂದಲು ಕೀಳೋದು, ಇದು ಮಾಡೋದು, ತೀಟೆ ಮಾಡೋದು ಅಂತೂ ಸಿಕ್ಕಾಪಟ್ಟೆ ತೀಟೆ ಮಾಡ್ತಾಯಿದ್ದ. ಎತ್ಕೊಳ್ಳೋದು, ಸ್ವಲ್ಪ ಮಲ್ಕೊತೀನಿ ಅಂತ ಅನ್ನೋದು, ತಿರ್ಗಾ ಕೆಳಗಡೆ ಇಳಿಸಿದ್ರೆ ಅದೇ ಡ್ರಾಮಾ, ಓಡೋಗೋದು, ಅದೇ ಆ ಮಕ್ಕಳು ಈ ಮಕ್ಕಳನ್ನ ತೀಟೆ ಮಾಡೋದು ಬರೋದು, ಆ ಥರದ್ದೇ ತೀಟೆ ಮಾಡೋನು. ಚಿಕ್ಕ ಮಕ್ಕಳು ಅಂತೂ ಇನ್ನು ಯಾವಾಗ ದೊಡ್ಡವನಾಗ್ತಾನೋ ಅಂತ ಅನ್ನಿಸ್ಬಿಟ್ಟಿರುತ್ತೆ ಒಂದೊಂದು ಸತಿ ಅಂತೂ. ದೇವಸ್ಥಾನದಲ್ಲೆಲ್ಲ ಸ್ವಲ್ಪ ಎಲ್ಲ ದರ್ಶನ ಮಾಡಿಕೊಂಡು, ಹಾಗೆ ನನ್ನ ಮಗನೆಲ್ಲ ಹಿಡ್ಕೊಂಡು ಕೆಳಗೆ ಇಳಿಯೋ ಅಷ್ಟೊತ್ತಿಗೆ ಕತ್ತಲೆ ಆಗಿಬಿಟ್ಟಿತ್ತು. ಹಾಗಾಗಿ 7 o'clock ಏನೋ ಆಗಿದೆ. ಇನ್ನೇನೇನಾದ್ರು ತಿನ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಆಟೋ ಎಲ್ಲ ಬುಕ್ ಮಾಡಿದ್ವಿ. ದಕ್ಷಿಣ ಕೆಫೆ ಅಂತ ಇದೆ, ಅಲ್ಲೊಂದು ದಕ್ಷಿಣ ಕೆಫೆನಲ್ಲಿ ಹೋಗ್ಬಿಟ್ಟು ತಿಂಡಿ ತಿಂದುಬಿಟ್ಟು ಮಸಾಲೆ ದೋಸೆ, ಬೆಣ್ಣೆ ದೋಸೆ ಮತ್ತು ಚಾರ್ವಿಕಿಗೆ ಇಡ್ಲಿ ಅದನ್ನೆಲ್ಲ ತಿನ್ನಿಸ್ಕೊಂಡು ಮನೆಗೆ ಹೊರಟ್ವಿ. ತುಂಬಾ ಚೆನ್ನಾಗಿರುತ್ತೆ ಅಲ್ಲೊಂದು ದೋಸೆ. ಯಾರಾದರೂ ಇಷ್ಟ ಆದರೆ ಅಲ್ಲಿ ಟ್ರೈ ಮಾಡಿ, ಹತ್ರ ಇದ್ದರೆ.
ಆದರೆ ನೆಕ್ಸ್ಟ್ ಡೇ ಚಾರ್ವಿಕ್ ಸ್ಕೂಲಲ್ಲಿ ಸ್ಕೂಲ್ ಡೇ ಇತ್ತು. ಇವನಂತೂ ಸ್ಕೂಲು ಅಂತೂ ಹೋಗಿರಲಿಲ್ಲ. ತಿಂಗಳಲ್ಲಿ 5 ದಿವಸ ಸ್ಕೂಲ್ಗೆ ಹೋಗಿದ್ದು. ಬಟ್ ಅವರು ಪ್ರಿನ್ಸಿಪಾಲ್ ಬರಬೇಕು ಅಂತ ತುಂಬ ಇನ್ವೈಟ್ ಮಾಡಿದರು. ಹಾಗಾಗಿ ಅಮ್ಮನೂ ಎಲ್ಲ ಇದ್ದರು. ಖುಷ್ಬುಗೂ ರಜಾ ಇತ್ತು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಎಲ್ಲ ಜೂನಿಯರ್ ಆರ್ಟಿಸ್ಟ್ ಶಂಕರ್ ನಾಗ್ ಅವರು, ವಿಷ್ಣುವರ್ಧನ್ ಅವ್ರನ್ನೆಲ್ಲರೂ ಕರೆಸಿದ್ರು ತುಂಬ ಜನನ. ಜಯದೇವ ಅಲ್ಲಿ ವರ್ಕ್ ಮಾಡ್ತಾರಲ್ಲ ಮಂಜುನಾಥ್ ಅವರು ಕೂಡ ಬಂದಿದ್ದರು. ಡಾಕ್ಟರ್ ಎಲ್ಲ ತುಂಬ ಚೆನ್ನಾಗಾಯ್ತು ಫಂಕ್ಷನ್ಸು. ಹಾಗೆ ಊಟ ಎಲ್ಲ ಇತ್ತು, ತುಂಬ ಎಲ್ಲ ಚೆನ್ನಾಗಿತ್ತು. ಅದನ್ನೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾವು ಕಬ್ಬಾಳ್ಗೆ ಹೊರಟ್ವಿ. ಕನಕಪುರ ನಮ್ಮ ಮನೆ ದೇವರಾಗಿರೋದ್ರಿಂದ ಹೋಗಿ ಬರೋಣ ಅಂತ ಹೊರಟ್ವಿ. ಬಟ್ ನಾವು ಸ್ವಲ್ಪ ಬಿಟ್ಟಿದ್ದು ಮನೆ ಲೇಟ್ ಆಯಿತು, ಬೇರೆ ಕೆಲಸ ಇತ್ತು ಅಂದ್ಬಿಟ್ಟು ಒಂದು 11-12 ಗಂಟೆಗೆ ಬಿಟ್ವಿ. ಆನ್ ದ ವೇ ಅಲ್ಲಿ ಪಾಕಶಾಲೆ ಓಪನ್ ಆಗಿದೆ. ಸೊ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಪುಲಾರ್ ಬೆಲೆಲ್ಲ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಹೋದ್ವಿ. ಯಾಕೆಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಮಾತ್ರ ತುಂಬ ಜಾಸ್ತಿನೇ ಬಿಸಿಲಿತ್ತು. ಹೇಗಿದ್ರು ನಾವು ಹೊರಡೋದು ಲೇಟ್ ಆಗುತ್ತೆ. ತಿರ್ಗಾ ಅಲ್ಲಿಂದ ದರ್ಶನ ಮಾಡ್ಕೊಂಡು ತಿರ್ಗಾ ನಾವು ಹೋಟ್ಲಿಗೆ ಬರಬೇಕು ಅಂತಂದರೆ ಒಂದು 4-5 ಗಂಟೆ ಮೇಲೆ ಆಗೋಗುತ್ತೆ ಅಂದ್ಬಿಟ್ಟು ಇಲ್ಲೇ ಊಟ ಮಾಡಿಕೊಂಡು ಹೊರಟ್ವಿ. ಆಮೇಲೆ ನಾವೊಂದು 2 o'clock ಹಂಗೆ ಹೋದ್ವಿ ದೇವಸ್ಥಾನಕ್ಕೆ. ಅದಾದಮೇಲೆ ಇಲ್ಲೇ ಒಂದು ದೇವಸ್ಥಾನದ ಹತ್ರನೇ ಒಂದು ಅಂಗಡಿಗಳು ತುಂಬ ಇದೆ. ಅಲ್ಲಿ ಎಲ್ಲ ಕಾಯಿ ಹಣ್ಣು ಎಲ್ಲ ಮಾಡಿಸ್ಕೊಳ್ಳೋದಕ್ಕೆ ಒಂದು ಬುಟ್ಟಿ ತೊಗೊಂಡ್ವಿ. ಅದು ಮತ್ತು ಬಸವೇಶ್ವರ ದೇವ್ರಿಗೊಂದು ಅದಕ್ಕೊಂದು ಬುಟ್ಟಿ ತೊಗೊಂಡು ಹೊರಟ್ವಿ. ದರ್ಶನದಂತೂ ತುಂಬಾ ಲೈನ್ಸ್ ಮಾಡಿಬಿಟ್ಟಿದ್ದಾರೆ. ತುಂಬ ಸುತ್ತಾಕೊಂಡು ಹೋಗಬೇಕು. ಯಾಕೆ ಹಂಗೆ ಮಾಡಿದ್ರು ಗೊತ್ತಿಲ್ಲ. ಜನ ಏನು ಅಷ್ಟಿಲ್ಲ, ಬಟ್ ತುಂಬ ಸುತ್ತಾಕೊಂಡು ಹೋಗಬೇಕು ಆ ಥರ ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಸ್ವಲ್ಪ ದೊಡ್ಡ ದೊಡ್ಡ ದೇವಸ್ಥಾನದಲ್ಲೆಲ್ಲ ಹಾಗೆ ಮಾಡ್ತಾರಲ್ಲ, ಅದೇ ಥರ ಇಲ್ಲೂ ಅದೇ ಥರ ಮಾಡಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಎಲ್ಲ ಬಂದವರೆಲ್ಲ ಅದೇ ಥರ ಮಾತಾಡ್ತಿದ್ದರಿಂದ ನಾನು ಹಾಗೆ ಹೇಳಿದ್ದಷ್ಟೇ. ಸೊ ದೇವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ದೇವ್ರನ್ನ ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಮನಸ್ಸಿನ ಭಾರ ಎಲ್ಲ ಕಮ್ಮಿ ಆಗುತ್ತೆ ಅಂತ ಅನಿಸುತ್ತೆ. ಕಬ್ಬಾಳಮ್ಮ ದೇವರು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಅಂತ ಅಂದ್ಕೊತೀನಿ. ಹಾಗೆ ಅಲ್ಲಿ ದೃಷ್ಟಿ ಏನಾದರೂ ಆಗಿದೆ ತಡೆ ಕೂಡ ಓಡಿಸ್ಕೊಂಬರ್ಬೋದು. ನಾವು ನಮ್ಮ ಮನೆಯವರೆಲ್ಲರೂ ಫುಲ್ಲು ಎಲ್ಲ ಒಂದೇ ಸತಿ ದೃಷ್ಟಿ ಎಲ್ಲ ತೆಗೆಸ್ಕೊಂಡು ಎಲ್ಲ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ತುಂಬಾ ಎಲ್ಲ ರಿನೋವೇಟಿವ್ ಮಾಡ್ತಾ ಇದ್ದಾರೆ. ದೇವಸ್ಥಾನ ಎಲ್ಲ ಇನ್ನೂ ಎಲ್ಲ ಕಟ್ತಾ ಇದ್ದಾರೆ. ಏನೇನೋ ಸ್ವಲ್ಪ ಎಲ್ಲ ಆಲ್ಟ್ರೇಷನ್ನು ಅದು ಇದು ಎಲ್ಲ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಹಾಗೆ ನಮ್ಮ ಮನಸ್ಸಲ್ಲಿ ಏನಾದರೂ ಒಂದು ವಿಷಯ ಆಗಬೇಕು, ಆಗುತ್ತಾ ಆಗಲ್ವಾ ಅನ್ನೋದಕ್ಕೆ ಅದು ಸೂಚನೆ ತೊಗೊಳೋದಕ್ಕೆ ದೇವ್ರ ಹತ್ರನೂ ಕೇಳ್ತಾರೆ. ಕಬ್ಬಾಳಮ್ಮ ಹತ್ರನೂ ಒಂದು ಹೂವು ಇಟ್ಬಿಟ್ಟು ಬಲಗಡೆ ಬಿದ್ದರೆ ಆಗುತ್ತೆ, ಎಡಗಡೆ ಬಿದ್ದರೆ ಆಗಲ್ಲ ಅನ್ನೋದು ಅದನ್ನೆಲ್ಲ ಕೇಳ್ತಾರೆ. ನಾವು ಕೂಡ ಕೇಳಿದ್ವಿ ಕೆಲವೊಂದು ವಿಷಯಗಳಲ್ಲಿ. ಅದು ಕೂಡ ನಡೆದಿದೆ ಹೇಳ್ದಂಗೆ ಕೂಡ. ಅದನ್ನೆಲ್ಲ ಮುಗಿಸ್ಕೊಂಡು ತಡೆಯೆಲ್ಲ ಓಡಿಸಿದ್ದಾಯ್ತಲ್ಲ, ಅಲ್ಲಿ ಕಬ್ಬಟ್ಟೆಲ್ಲ ತೊಗೊಂಡು ತಾಯ್ತ ಎಲ್ಲ ಕಟ್ಟಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ದೇವಿ ದರ್ಶನ ಆಯಿತು. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ.